ಡಿಕೆಶಿ ಪಡೆಯ ಡಿನ್ನರ್ ಮೀಟಿಂಗ್, ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರ ಡಿನ್ನರ್ ಮೀಟಿಂಗ್ ಮಧ್ಯೆ ಇದೀಗ ಮೂರನೇ ಡಿನ್ನರ್ ಮೀಟಿಂಗ್ ನಡೆದಿದೆ. 25ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಸಪರೇಟ್ ಆಗಿ ಒಗ್ಗೂಡಿ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಈ ಡಿನ್ನರ್ ಮೀಟಿಂಗ್ ಇದೀಗ ಕಾಂಗ್ರೆಸ್ನಲ್ಲಿ ಸೃಷ್ಟಿಸ್ತಾ ಇರೋ ಸಂಚಲನ ಎಂಥದ್ದು ಅನ್ನೋದನ್ನ ನೀವೇ ನೋಡಿ. ನಮಗೆಲ್ಲ 2 ವರ್ಷ ಆಗೋಯ್ತು, ಈಗ ಅಲ್ಲಿ 3 ವರ್ಷ ಆಗ್ತಾ ಬಂತು. ದಯವಿಟ್ಟು ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಿ ನಮಗೆಲ್ಲ 3 ಟರ್ಮಿಂದ ಮೇಲೆ ಹೋದವರು 3, 4, 5, 6 ಎಲ್ಲ ಸುಮಾರು 34 ಜನ ಇದ್ದೀವಿ. ಮಿನಿಮಮ್ 22 ಜನಕ್ಕೆ ನಾವು ಮಂತ್ರಿ ಮಾಡಲೇಬೇಕು ಅಂತ ಹೇಳಿ ನಾವು ಒಕ್ಕೂಟದಿಂದ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕೊಂಡಿದ್ದೀವಿ. ನಾವೊಂದು ಸಮಾನ ಮನಸ್ಕರ ಇರುವಂಥ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ. ನಿನ್ನೆ ಸೇರಿದ್ದು ಹಿರಿಯ ಶಾಸಕರು 3 ಬಾರಿ 4 ಬಾರಿ 5 ಬಾರಿ 6 ಬಾರಿ ಶಾಸಕರಾದಂಥವರು ಕೂಡ ಇದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಏನಂದ್ಕೊಂಡಿದ್ರು, 2.5 ವರ್ಷ ಆದಮೇಲೆ ರೀಶಫಲ್ ಆಗುತ್ತೆ, ನಮಗೂ ಅವಕಾಶ ಸಿಗುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿದ್ರು. ಆದರೆ ಸ್ವಲ್ಪ 2-3 ತಿಂಗಳು ಮುಂದಕ್ಕೆ ಹೋಯ್ತಲ್ಲ, ಅದರಿಂದ ಅವ್ರಿಗೂ ಸಹಜವಾಗಿ ಆಸೆ ಇದ್ದೇ ಇರುತ್ತಲ್ಲ. ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರಿಂದ ಸಪರೇಟ್ ಡಿನ್ನರ್ ಮೀಟಿಂಗ್. ಡಿಸಿಎಂ ಸಿಎಂ ಪಟ್ಟಕ್ಕಿಲ್ಲ ಚರ್ಚೆ, ಮಂತ್ರಿ ಪಟ್ಟಕ್ಕಾಗಿ ಡಿಮ್ಯಾಂಡ್. ಸಂಪುಟ ಪುನಾರಚನೆಗೆ ಆಗ್ರಹ, ದಿಲ್ಲಿವರೆಗೆ ಒತ್ತಡ ಹೇರಲು ತಂತ್ರ. ಇಷ್ಟು ದಿನ ಸಿಎಂ ಪಟ್ಟದ ಬಗ್ಗೆನೇ ಚರ್ಚೆ ನಡೀತಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಪಟ್ಟದ ವಿಚಾರದಲ್ಲಿ ಚದುರಂಗದ ಆಟ ಶುರುವಾಗಿತ್ತು. 2.5 ವರ್ಷಗಳ ನಂತರ ಸಿಎಂ ಪಟ್ಟ ಬದಲಾಗುತ್ತೆ ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು. ಡಿಕೆಶಿ ಕೂಡ ಅದಕ್ಕಾಗಿಯೇ ಕಾಯ್ತಾಗಿದ್ರು. ಆ ವಿಚಾರ ಇನ್ನೂ ಆರದ ಕೆಂಡದಂತೆಗಿದೆ. ಇದರ ನಡುವಲ್ಲೇ ಶಾಸಕರೆಲ್ಲ ಒಗ್ಗೂಡಿ ಈಗ ಹೊಸದೊಂದು ದಾಳ ಉರುಳಿಸುತ್ತಿದ್ದಾರೆ. ಸಿಎಂ ಪಟ್ಟದ ಪೈಪೋಟಿಯನ್ನು ಕೈಬಿಟ್ಟು ಈಗ ತಮಗಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ನಮಗೂ ಮಂತ್ರಿ ಪಟ್ಟ ಬೇಕೇ ಬೇಕು ಅಂತ ಊಟಕ್ಕೆ ಸೇರಿದ್ದ ನಾಯಕರೆಲ್ಲ ಪಟ್ಟು ಹಿಡಿದಿದ್ದಾರೆ. ಪಟ್ಟಕ್ಕಾಗಿ ಹೈಕಮಾಂಡ್ ತನಕ ಹೋಗಲು ಸಿದ್ಧವಾಗಿ ನಿಂತಿದ್ದಾರೆ. ನಾವೊಂದು ಸಮಾನ ಮನಸ್ಕರ ಇರುವಂಥ ಒಂದಿಷ್ಟು ಹಿರಿಯ ಶಾಸಕರುಗಳಲ್ಲೂ ನಾವು ಸೇರಿದ್ದೀವಿ. ನಮ್ಮ ಉದ್ದೇಶ ಏನಂದರೆ, ರಾಜ್ಯ ಸರ್ಕಾರ 28ಕ್ಕೂ ಸಹ ನಮ್ಮ ಸರ್ಕಾರ ಮುಂದಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅನ್ನೋ ಇದರಲ್ಲಿ. ಹಾಗೆ ನಾವು ಸಹ ಸುಮಾರು 3 ಸರಿ 4 ಸರಿ 5 ಸರಿ ಗೆದ್ದಿರುವಂಥ ಸೀನಿಯರ್ಗಳಿರೋದ್ರಿಂದ ನಮಗೂ ಸಹ ಮಂತ್ರಿ ಸ್ಥಾನವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರೂ ಚರ್ಚೆ ಮಾಡಿದ್ವಿ. 22 ಹೊಸಬರಿಗೆ ಮಂತ್ರಿ ಮಾಡಿ ಡಿನ್ನರ್ ಶಾಸಕರ ಒಕ್ಕೊರಲ ಆಗ್ರಹ. ದಿಲ್ಲಿಗೆ ಹೋಗಲು ಸಜ್ಜಾದ 30ಕ್ಕೂ ಹೆಚ್ಚು ಶಾಸಕರು. ಡಿನ್ನರ್ ಮೀಟಿಂಗ್ ಸೇರಿದ ಬಹುತೇಕ ನಾಯಕರ ಒಕ್ಕೊರಲ ಆಗ್ರಹ ಒಂದೇನೆ, ನಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು, ನಮಗೂ ಅವಕಾಶ ಕೊಡಬೇಕು ಅನ್ನೋದು. 2.5 ವರ್ಷ ಆಗೋಗಿದೆ. ಒಂದಷ್ಟು ಮಂತ್ರಿಗಳ ಕಾರ್ಯವೈಖರಿ ಸಮಾಧಾನಕರವಾಗಿಲ್ಲ. ಹಿಂಗಾಗಿ ಅವರನ್ನೆಲ್ಲ ಸಂಪುಟದಿಂದ ಕೈಬಿಟ್ಟು ನಮಗೆ ಅವಕಾಶ ಕೊಡಬೇಕು ಅನ್ನೋದು ಈ ಶಾಸಕರ ಒತ್ತಾಯ. ಏನಿಲ್ಲ ಅಂದ್ರೂ ಡಿನ್ನರ್ ಮೀಟಿಂಗ್ನಲ್ಲಿ ಸೇರಿದ 22ಕ್ಕೂ ಹೆಚ್ಚು ಶಾಸಕರನ್ನ ಮಂತ್ರಿ ಮಾಡಬೇಕು ಅಂತ ಪಟ್ಟು ಹಿಡಿದಿರೋ ನಾಯಕರು ಈ ವಿಚಾರವಾಗಿ ಸಿಎಂ ಡಿಸಿಎಂ ಜೊತೆಗೂ ಮಾತಾಡ್ತೀವಿ, ದಿಲ್ಲಿಗೂ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಪಟ್ಟದ ಆಸೆ ಎಲ್ಲರಿಗೂ ಇರುತ್ತೆ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ. ಡಿನ್ನರ್ ಮೀಟಿಂಗ್ನಲ್ಲಿ ಸೇರಿದ ನಾಯಕರು ಕಾಂಗ್ರೆಸ್ಸಿನ ಘಟಾನುಘಟಿ ನಾಯಕರೇ ಆಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಲಕ್ಷ್ಮಣ್ ಸವದಿ, ಅಬ್ಬಯ್ಯ ಪ್ರಸಾದ್, ನಾರಾಯಣಸ್ವಾಮಿ, ಶಿವಲಿಂಗೇಗೌಡ ಸೇರಿದಂತೆ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರೇ ಊಟಕ್ಕೆ ಸೇರಿದ್ದು ಹುಬ್ಬೇರಿಸುವಂತಿತ್ತು. 4-5 ಬಾರಿ ಗೆದ್ದ ಶಾಸಕರು ಸೇರಿದಂತೆ ಹಿರಿಯ ಶಾಸಕರು ಡಿನ್ನರ್ ಮೀಟಿಂಗ್ನಲ್ಲಿ ಸೇರಿದ್ರು. ಹೀಗಾಗಿ ಹಿರಿತನದ ಆಧಾರದ ಮೇಲೆ ಮತ್ತು ಹೊಸಬರಿಗೆ ಆದ್ಯತೆ ನೀಡೋದರ ಮೂಲಕ ಸಂಪುಟದಲ್ಲಿ ಬದಲಾವಣೆ ಮಾಡಿ ನಮಗೂ ಅವಕಾಶ ಕೊಡಬೇಕು ಅಂತ ಒತ್ತಾಯಿಸಿದ್ರು. 25 ಜನ 30 ಜನ ಶಾಸಕರು ಸೇರಿದ್ದು. ನಮ್ಮ ಉದ್ದೇಶ ಇಷ್ಟು, 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡು ನಮ್ಮ ಮುಖ್ಯಮಂತ್ರಿಗಳೆಲ್ಲ ಹೇಳಿದರು.
ಅದನ್ನು ಜಲ್ದಿ 2.5 ವರ್ಷ ಆಯ್ತಾ ಬಂತು ಮಾಡಿ ಅಂತ. ನಮ್ಮದು ಯಾವುದೇ ನಾಯಕತ್ವದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಚಟುವಟಿಕೆ ಅಲ್ಲ. ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ನಮಗೆ ರೀಶಫಲ್ ಮಾಡಿ ನಮಗೆ ಯಾರ್ಯಾರಿಗೆ ನಿಮ್ಗೆ ಅವಕಾಶ ಸಿಗುತ್ತೋ ನಿಮಗೆ ಬಿಟ್ಟಿದ್ದು. ನಮಗೆ ಯಾರ ಮೇಲೂ ಸಿಟ್ಟಿಲ್ಲ, ಯಾರ ನಾಯಕತ್ವದ ವಿರುದ್ಧವೂ ನಾವು ಚಕಾರ ಕೆತ್ತುತ್ತಾ ಇಲ್ಲ. ನಮ್ಮದು ಒಂದೇ ಧ್ವನಿ, ಸಂಪುಟ ಪುನಾರಚನೆ ಮಾಡಬೇಕು ಅಂತ. ಆದಷ್ಟು ಬೇಗ ಸಂಪುಟ ಪುನಾರಚನೆ ಮಾಡಿ ಹಳಬರನ್ನ ಕೈಬಿಟ್ಟು ಉಳಿದವರಿಗೆ ಅವಕಾಶ ಮಾಡಿಕೊಡಿ ಅಂತ ಹಿರಿಯ ಶಾಸಕರೆಲ್ಲ ಒತ್ತಾಯಿಸಿದ್ರು. ಒಂದು ಪಾರ್ಟಿ ಅಂದ್ರೆ ಅದು ಒಬ್ಬರಿಂದ ಅಲ್ಲ, ಎಲ್ಲರಿಂದಲೂ ಸೇರಿ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಿಂಗಾಗಿ ಪಕ್ಷದ ಹಿರಿಯ ನಾಯಕರು, ಹಿರಿಯ ಶಾಸಕರು ಮಂತ್ರಿ ಪಟ್ಟ ಕೇಳೋದು ಸಹಜ. ಅದರಲ್ಲಿ ತಪ್ಪೇನೂ ಇಲ್ಲ ಅನ್ನೋದು ಕಾಂಗ್ರೆಸ್ನ ಹಲವು ಹಿರಿಯರ ಅಭಿಪ್ರಾಯವಾಗಿದೆ. ಸಂಪುಟ ಪುನಾರಚನೆಗೆ ಸಿಎಂ ಹೈಕಮಾಂಡ್ ಜೊತೆ ಮಾತು. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಒಲವು ತೋರಿದ್ದಾರೆ ಅಂತ ಹೇಳಲಾಗ್ತಿದೆ. 2.5 ವರ್ಷ ಆಗಿದೆ. ಒಂದಷ್ಟು ಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಜನರು, ಶಾಸಕರು ಮತ್ತು ಹೈಕಮಾಂಡ್ ಕೂಡ ತೃಪ್ತಿ ಹೊಂದಿಲ್ಲ. ಹಿಂಗಾಗಿ ಅವರನ್ನ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ನೀಡೋದರ ಬಗ್ಗೆನೂ ಸಿಎಂ ಸಿದ್ದರಾಮಯ್ಯ ಆಲೋಚಿಸಿದ್ದಾರೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೂ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೂ ಕಳೆದ ಸಲ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ಆದರೆ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಸೂಕ್ತ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರಂತೆ. ಹಿಂಗಾಗಿ ಹೈಕಮಾಂಡ್ ಮೇಲೇನೆ ಒತ್ತಡ ಹೇರಿ ಸಂಪುಟ ವಿಸ್ತರಣೆ ಮಾಡುವಂತೆ, ತಮಗೂ ಮಂತ್ರಿ ಪಟ್ಟ ನೀಡುವಂತೆ ಒತ್ತಡ ಹಾಕಲು ಈಗ ಶಾಸಕರು ಸಿದ್ಧವಾಗಿದ್ದಾರೆ. ಅತ್ತ ಡಿಕೆಶಿ ಊಟದ ಆಟ, ಇತ್ತ ಡಿನ್ನರ್ಗೆ ಕರೆದ ಸಿಎಂ. ಸಿಎಂ ಡಿಸಿಎಂ ಡಿನ್ನರ್ ಮಧ್ಯೆ 25ಕ್ಕೂ ಹೆಚ್ಚು ಶಾಸಕರ ಹೊಸ ಆಟ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಆಯೋಜಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಬೆನ್ನಲ್ಲೇ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಲಾಗಿತ್ತು. ಈ ವೇಳೆ ಕಾಂಗ್ರೆಸ್ಸಿನ ಹಲವು ನಾಯಕರು ಡಿನ್ನರ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಸಿಎಂ ಸಿದ್ದರಾಮಯ್ಯ ಕೂಡ ಡಿನ್ನರ್ಗೆ ಆಗಮಿಸಿದ್ರು. ಡಿಕೆಶಿ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಪಾರ್ಟಿಗೆ ಕರೆದಿದ್ದಾರೆ. ಮಾರ್ಚ್ 16ನೇ ತಾರೀಕು ಸಿಎಂ ಸಿದ್ದರಾಮಯ್ಯ ಕೂಡ ಶಾಸಕರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜಿಸಿದ್ದಾರೆ. ಅತ್ತ ಡಿಕೆಶಿಯ ಡಿನ್ನರ್ ಪಾರ್ಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಡಿನ್ನರ್ ಪಾರ್ಟಿ ಆಯೋಜಿಸೋದರ ಮೂಲಕ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಲೆಕ್ಕಾಚಾರ ನಡೆದಿದೆ. ಈ 2 ಡಿನ್ನರ್ಗಳ ನಡುವಲ್ಲೇ 25ಕ್ಕೂ ಹೆಚ್ಚು ಶಾಸಕರು ತಮ್ಮದೇ ಆದ ಮತ್ತೊಂದು ತಂಡ ಕಟ್ಟಿಕೊಂಡು ಮಂತ್ರಿ ಪಟ್ಟಕ್ಕಾಗಿ ಲಾಬಿ ನಡೆಸುತ್ತಿದ್ದಾರೆ. ಪಟ್ಟು ಸಡಿಲಿಸ್ತಿಲ್ಲ. ಡಿನ್ನರ್ಗೆ ಸೇರಿದ ನಾಯಕರು ಪಟ್ಟು ಸಡಿಲಿಸ್ತಾನೇ ಇಲ್ಲ. ಡಿಕೆಶಿ ಡಿನ್ನರ್ ಒಂದ್ ಕಡೆ, ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮತ್ತೊಂದ್ ಕಡೆ. ಈ 2 ಡಿನ್ನರ್ಗಳಲ್ಲೂ ಅವರವರ ಪಟ್ಟದ ಲೆಕ್ಕಾಚಾರಗಳಿವೆ. ಆದ್ರೆ ಅವರಿಬ್ಬರ ಮಧ್ಯೆ ನಾವೇಕೆ ಸೈಲೆಂಟ್ ಆಗಿರೋದು? ನಮ್ಮ ಪಟ್ಟಕ್ಕಾಗಿ ನಾವು ಧ್ವನಿ ಎತ್ತಬೇಕು ಅಂತ ಸಿದ್ಧವಾಗಿರೋ 25ಕ್ಕೂ ಹೆಚ್ಚು ಶಾಸಕರು ಡಿನ್ನರ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳೋ ಮೂಲಕ ಹೊಸದೊಂದು ತಾಳ ಉರುಳಿಸಿದ್ದಾರೆ. ಡಿನ್ನರ್ಗೆ ಸೇರಿದ ನಾಯಕರು ಇದೀಗ ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಹೊಸದೊಂದು ಸಂಚಲನವನ್ನೇ ಸೃಷ್ಟಿಸಿಬಿಟ್ಟಿದ್ದಾರೆ.